ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಪ್ರಾಮಾಣಿಕವಾಗಿ ಹೋರಾಟ ಮಾಡೋರಿಗೆಲ್ಲ ನೋಡಿ, ಈ ಶಿಕ್ಷೆ, ಹಿಂಸೆ ಇವೆಲ್ಲವೂ ಕೂಡ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಅನಿಸುತ್ತೆ. ನೋಡಿ, ನೀವು ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇವೆಲ್ಲ ದೃಶ್ಯಗಳನ್ನು ನೋಡಿದ್ರೆ ಭಾಳ ನೋವಾಗುತ್ತೆ ಮನಸ್ಸಿಗೆ. ಇವತ್ತು ಅಕ್ಸಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಕಾಂತಕುಮಾರ್ ಸರ್ ಅವರು ಡಿ ಸಿ ಕಚೇರಿ, ಅಂದರೆ ಈ ಧಾರವಾಡದ ಡಿ ಸಿ ಕಚೇರಿ ಮೊಮ್ಮಗದಲ್ಲಿ ಕೂತ್ಕೊಂಡು ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಬೇಗ ಮಾಡಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಿಸ್ವಾರ್ಥದಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಅವರು ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಸಜ್ಜಾಗ್ತಾರೆ ಅಲ್ಲಿ. ಸೊ ಒಂದಷ್ಟು ಟೈಮ್ ಸ್ಪೆಂಡ್ ಆದ ನಂತರದಲ್ಲಿ ಸ್ಥಳಕ್ಕೆ ಧಾವಿಸಿದಂಥ ಮಾನ್ಯ ಪೊಲೀಸರು ಯಾಕೆ ಏನು ಎತ್ತ ಅಂತ ಏನನ್ನೂ ವಿಚಾರಿಸದೆ, ಯಾವುದೇ ದಯಾ ಕರುಣೆ ದಾಕ್ಷಿಣ್ಯ ಇಲ್ಲದೇ ನೇರವಾಗಿ ಅವ್ರನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅವೆಲ್ಲವನ್ನು ನೋಡಲಿಕ್ಕೆ ನಮಗೆ ಭಾಳ ಹರ್ಟ್ ಆಗುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ಲಿ. ಆಮೇಲೆ ಪಾಪ ಅವ್ರನ್ನ ಎಳ್ಕೊಂಡು ಹೋಗಬೇಕಾದ್ರೂ ಕೂಡ ಸತ್ಯ ಹೇಳ್ತಾರೆ ಅವರು. ಯಾರ್ಯಾರೋ ಆರಾಮಾಗಿ ರಾಜರೋಸವಾಗಿ ಓಡ್ಕೊಂಡಿದ್ದಾರೆ, ಮರ್ಡ್ರ್ ಮಾಡೋರು, ಅಲ್ಲಿ ರೇಪ್ ಮಾಡಿರೋರು, ಅಥವಾ ಇನ್ನೇನೋ ನೇಮಕಾತಿ ಹಗರಣ ಮಾಡಿರೋರು, ನಮ್ಮನ್ನು ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀರಾ? ನೇಮಕಾತಿಗಳು ಮಾಡಲಿಕ್ಕೆ ಹೇಳಿ ಗೌರ್ಮೆಂಟಿಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾರೆ? ಯಾಕೆ ಹೇಳ್ಕೊಂಡು ಹೋಗ್ತಾಯಿದ್ದಾರೆ ನೀವು? ಕೈ ಮಾಡಿಬಿಡಿ ಅಂದ್ಬಿಟ್ಟು ಅಷ್ಟು ನೋವಲ್ಲೂ ಕೂಡ ಅವರು ಒಂದಷ್ಟು ಸತ್ಯವನ್ನು ಹೇಳ್ಕೊಂಡೇ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಹೋಗ್ತಾ ಇರ್ತಾರೆ. ನಮಗೆ ಇವ್ರ ಕಥೆನೇ ಹೀಗಾಗ್ಬಿಡ್ತಲ್ಲ ಪಾಪ. ಇನ್ನೂ ಈ ಯಾವುದೇ ಐ ಥಿಂಕ್ ಅಜೆಂಡಾ ಇಲ್ಲದೆ, ಒಂದು ಕೋಪ್ರೇಷನ್ಸ್ ಇಲ್ಲದೆ ಇನ್ನು ಬೇರೆ ಬೇರೆ ಹೋರಾಟಗಳಿದ್ದವ್ರ ಕಥೆ ಏನು ಅಂತ ಭಾಳ ನೋವಾಗ್ಬಿಡ್ತೇವೆ ಇವೆಲ್ಲವನ್ನು ನೋಡಿದ್ರೆ. ಸರ್ಕಾರಗಳು ತುಂಬ ಕಷ್ಟ. ಇವತ್ತು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಎಜುಕೇಷನ್ ಯಾಕೆ ಮಾಡಬೇಕು, ಈ ವೃತ್ತಿಪರ ಕೋರ್ಸ್ಗಳನ್ನು ಮಾಡೋದಾದ್ರೂ ಯಾಕೆ, ಅದರಿಂದ ಏನು ಉಪಯೋಗ ಇದೆ, ಮತ್ತು ಏನು ಮಾಡಬೇಕು ಆಗಿದ್ರೆ ಹೆಂಗಂತ ಏನು ಮಾಡಬೇಕು ಅವರು? ಈ ಸಿ ಇ ಟಿ ಎಕ್ಸಾಮು, ಟಿ ಇ ಟಿ ಎಕ್ಸಾಮು, ವಿವಿಧ ಇಲಾಖೆಗಳು ಅಂಡರಲ್ಲಿ ಬರ್ತಕ್ಕಂಥ ಎಕ್ಸಾಮ್ಸ್ಗಳು, ಏನಕ್ಕೆ ಇವೆಲ್ಲ ಮಾಡೋದು ಉದ್ದೇಶ ಏನು? ದುಡ್ಡು ಮಾಡೋಕ್ಕೆ, ಮೋಸ ಮಾಡಲಿಕ್ಕೆ, ಹಗರಣ ಮಾಡಲಿಕ್ಕೆ, ಅನ್ಯಾಯ ಮಾಡಲಿಕ್ಕೆ? ಎಲ್ಲೂ ಪಾರದರ್ಶಕ ಇಲ್ಲ ಅಂತಂದಮೇಲೆ ಈ ಹಾಳಾದ ಇಲಾಖೆಗಳೇ ಹಾಕಬೇಕು, ಈ ಮಂತ್ರಿಗಳು ಹಾಕಬೇಕು, ಡಿಪಾರ್ಟ್ಮೆಂಟ್ಸ್ ಹಾಕಬೇಕು? ಈ ರೀತಿಯ ಒಂದಷ್ಟು ಕ್ವಶನ್ಸ್ ಉದ್ಭವ ಆಗಿಬಿಡುತ್ತೆ. ದಯಮಾಡಿ ನೀವೇ ನೋಡಿ ಅವ್ರನ್ನ ಏನೇನು ಹೇಳ್ಕೊಂಡು ಹೋಗ್ತಾರೆ ಪಾಪ, ಅವ್ರನ್ನ ಹೇಳ್ಕೊಂಡು ಹೋಗ್ಬೇಕಾರೆ ಅಂತ ಅಂದ್ಬಿಟ್ಟು ಭಾಳ ಹರ್ಟ್ ಆಗಿಬಿಡುತ್ತೆ ಇವೆಲ್ಲವನ್ನು ನೋಡಬೇಕಾದ್ರೆ. ಭಾಳ ಕಷ್ಟ. ಇದು ಹಿಂಗೆ ಮುಂದುವರೆದ್ರೆ ಯಾರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟೇ. ಸರ್, ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು, ಮರ್ಡರ್ ಮಾಡಿರೋರು ಇದ್ದಾರೆ. ಅಂತೇಳಿ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸರ್, ನಾನು ಬರಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸರ್. ಸರ್, ಎಷ್ಟು ನಾನು ಬರಲ್ಲ ಸರ್. ನಾನು ಅರ್ಥಲ್ಲ. ತಪ್ಪು ಮಾಡಿದ್ದೀವಿ ಅಂತ ಏನು ಮಾಡಿ ಸರ್? ಏನು ಹೇಳಿ, ಏನು ತಪ್ಪು ಮಾಡಿದ್ದೀವಿ ಅಂತ ನೀವು ಮಾಡ್ತೀರ ಸರ್? ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು ಇಂಥವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇವತ್ತು ಗಾಂಜಾ ಕೇಸಲ್ಲಿ ಸರ್ ನೋಡಿ, ದಯವಿಟ್ಟು ಅರ್ಥ ಕಾಲಕ ಮುಡ್ಬಿಡಿ ಸರ್, ಕೈ ಕಾಲೆಲ್ಲ ಮುಡ್ಬಿಡಿ, ಕೈ ಕಾಲೆಲ್ಲ ಮುಡ್ಬಿಡಿ. ಸರ್ಕಾರಕ್ಕೆ ಹೇಳಿ, ಫಸ್ಟ್ ರೆಕ್ರೂಟ್ಮೆಂಟ್ ಮಾಡಕ್ಕೆ ಹೇಳಿ, KPSC ಆಗಿರೋ ಅಕ್ರಮಗಳನ್ನ ತನಿಖೆ ಮಾಡಕ್ಕೆ ಹೇಳಿ. ನೀವು ಇವತ್ತು ಒಬ್ಬನಿಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಕ್ ಕೊಡ್ತಲ್ಲ ಅಂತಂದ್ರೆ ಸಂವಿಧಾನ ಬರೀ ಬುಕ್ಕಲ್ಲಿ ಇರೋದಷ್ಟೇ ಇವತ್ತು. ನೋಡಿ ಸರ್, ಬಿಡಿ, ತಲೆ ಬಿಡಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ. ನೋಡಿ, ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಹೋಗಿ ಅಲ್ಲ ಸರ್, ಅರ್ಥ ಮಾಡ್ಕೊಡ್ತೀನಿ. ಇವತ್ತು ಶಾಂತಿಯುತ ಹೋರಾಟ ಮಾಡ, ನೀವು ಅತ್ಯಂತ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನೀವು ಸುಮ್ಮನೆ ಇವತ್ತು ನಾವು ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಕರ್ದಿಲ್ಲ. ಒಬ್ಬರಿಗೆ ನೀವು ಬಿಡಿ, ತಲೆ ಬಿಡಿ. ನೀವು ಸಲಹೆ ಕುಡಿ ತಲೆಗೆ ಕೊಡ್ತೀರಾ? ಬಿಡಿ ಸರ್, ಅರ್ಥ ಮಾಡ್ಕೊ. ಫಸ್ಟ್ ಸರ್ಕಾರ ಕೇಳಿ ರೆಕ್ರೂಟ್ಮೆಂಟ್ ಮಾಡೋಕ್ಕೆ. ನೀವು ಸರ್ಕಾರ ಕೇಳದ್ಬಿಟ್ಟು ಇವತ್ತು ಲಾಸ್ಟ್ ಟೈಮ್ ನೀವು ಆಡ್ಬೇಕಾರೆ ಆಯ್ತು, ಇಲ್ಲೇ ಹೊಡೆದ್ಬಿಡಿ. ಆಯ್ತು ಏನ ಸರ್, ಬಿಡಿ. ನೀವು ನಾವು ಶಾಂತಿಯಿಂದ ಹೋರಾಟ ನೀವು ಕೆಲಸ ಮಾಡ್ತೀರಾ ಅಂದ್ರೆ ಇದು ನೋಡಿ ಸರ್. ಸರಿಯಾಗಿ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳೋಣ. ಸರಿಯಾಗಿ ಕೂತ್ಕೊಳ್ಳಿ.